ಫಸ್ಟು ಕಾಂಗ್ರೆಸ್ಸಲ್ಲಿ ಈ ಥರ ನಡೀತಾ ಇತ್ತು ಸರ್. ತುಂಬ ಯಾವುದೇ ಪ್ರೆಸ್ ಮೀಟ್ ಆದರೆ 2 ಗುಂಪು 3 ಗುಂಪುಗಳು ಬಂದು ಜೋರಾಗಿ ಗಲಾಟೆ ಮಾಡೋದು ನಡೀತಾ ಇತ್ತು. ಬಿಜೆಪಿಲಿ ಈ ಥರ ಕಡಿಮೆ ಇತ್ತು. ಇದು ಬಿಜೆಪಿಯ ಆಂತರಿಕ ಕಚ್ಚಾಟದ ಒಂದು ಭಾಗ. ಅಲ್ಲೇನ ನಾನು ಕೇಳಿದೆ, ನಮ್ಮ ರಿಪೋರ್ಟರ್ ಫೋನ್ ಮಾಡಿ ಕೇಳಿದೆ, ಹಿಂದೆ MP ಟಿಕೆಟ್ಗೆ ಯಾರೋ ವಿಶ್ವನಾಥ್ ಅವರು ತನ್ನ ಮಗ, ಅವ್ರ ಹೆಸರೇನೋ ಇದೆ ಸರ್, ಅಲೋಕ್ ವಿಶ್ವನಾಥ್ ಅಂತೇನೋ, ಅವ್ರನ್ನ ನಿಲ್ಸಕ್ಕೆ ಅಂತ ಟ್ರೈ ಮಾಡಿದ್ರು. ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ MP ಟಿಕೆಟ್ಗೆ ತನ್ನ ಮಗನ ಕೊಡಿಸ್ಬೇಕು ಅಂತ ಭಾಳ ಟ್ರೈ ಮಾಡಿದ್ರು. ಒಂದು ಹಂತದಲ್ಲಿ ಯಡಿಯೂರಪ್ಪನವ್ರ ಫ್ಯಾಮಿಲಿನ ಹಿಡಿದು ಒಂದು ಹಂತದಲ್ಲಿ ಲಾಬಿ ಮಾಡಿದ್ರು. ಆದರೆ ಸುಧಾಕರ್ MLA ಸೋತಿದ್ರಲ್ಲ, ಅವರು ಡೆಲ್ಲಿಗೆ ಹೋಗಿ ಲಾಬಿ ಮಾಡಿ ಟಿಕೆಟ್ ತಗೊಂಡ್ಬಂದು ಗೆದ್ದು ಬಿಟ್ರು. ಅವಾಗ ವಿಶ್ವನಾಥ್ ಒಂದು ಮಾತು ಹೇಳಿದರು, ನಿನ್ನನ್ನು ಗೆಲ್ಲಿಸ್ತಾ ಇಲ್ಲ ನಾನು, ನನ್ನ ಪಾರ್ಟಿ ಅನ್ನೋ ಕಾರಣ ಗೆಲ್ಲಿಸ್ತಾ ಇದ್ದೀನಿ ಅಂತ. ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹೈಯೆಸ್ಟ್ ವೋಟ್ ಬರೋ ಥರ ನೋಡ್ಕೊಂಡಿದ್ರು ವಿಶ್ವನಾಥ್. ನಮ್ಮ ಕ್ರಿಕೆಟ್ ಭಾಷೆಯಲ್ಲಿ ಹೇಳೋದಾದರೆ ಹೊಡೆಬಡೆಯ ದಾಂಡಿಗ. ನಮ್ಮ ಸುಧಾಕರ್ ಇದಾರಲ್ಲ, ಸ್ಟ್ರಾಟಜಿಸ್ಟ್, ಮಾಸ್ಟರ್ ಸ್ಟ್ರಾಟಜಿಸ್ಟ್ ಆತ, ನಂಬರ್ 1 ಸ್ಟ್ರಾಟಜಿಸ್ಟ್. ಸರ್, ನಮ್ಮಲ್ಲಿ ಸತೀಶ್ ಅವರು ಫೋನ್ ಸಂಪರ್ಕ. ಸೂಪರ್ ಸರ್, ನಮಸ್ಕಾರ. ನಮಸ್ಕಾರ ಸತೀಶ್ ಸರ್, ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದೆ. ಏನ್ ಸರ್ ಗದ್ದಲ ಅದು ಇವತ್ತಿಂದು? ಸರ್, ಇವಾಗ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಬರ್ತಕ್ಕಂತ 27ನೇ ತಾರೀಕು ಕೆಂಪೇಗೌಡ ಜಯಂತಿಯನ್ನ, ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನ ಮಾಡಬೇಕು ಅಂತೇಳಿ ಪೂರ್ವಭಾವಿ ಸಭೆಯನ್ನ, ಪ್ರೆಸ್ ಮೀಟ್ ಅನ್ನ ಕರೆದಿದ್ವಿ ನಾವು. ಆ ಪ್ರೆಸ್ ಮೀಟ್ಗೆ ಕೆಲವರು ಬಂದು ಧಿಕ್ಕಾರ ಕೊಡ್ತಕ್ಕಂತ ಕೆಲಸವನ್ನ ಮಾಡಿದ್ರು. ಅದು ಯಾರೋ ಒಬ್ಬ ವ್ಯಕ್ತಿಗೆ ಮಾಡಿದಂತ ಅವಮಾನ ಅಲ್ಲ, ಇದು ಈ ನಾಡನ್ನ ಕಟ್ಟಿದಂತಹ ಎಲ್ಲಾ ಸಮುದಾಯದ ಜನರಿಗೆ, ವಿಶೇಷವಾಗಿ ಪೇಟೆಗಳನ್ನ ಕಟ್ಟಿದಂತಹ ನಾಡಪ್ರಭು ಕೆಂಪೇಗೌಡರಿಗೆ ಮಾಡಿದಂತ ಅವಮಾನ ಮಾಡಿದ್ದಾರೆ ಇವತ್ತು. ಯಾಕೆ ಶಾಸಕರು 4 ಬಾರಿ ಗೆದ್ದಿರ್ತಕ್ಕಂಥ ಅನುಭವ ಇರ್ತಕ್ಕಂಥ ಶಾಸಕರು ಈ ರೀತಿಯಾಗಿ ಮಾಡಿಸಿದ್ರು ನಮ್ಗೆ ಗೊತ್ತಿಲ್ಲ. ಯಾವುದೇ ಇದ್ರೂ ಕೂಡ ಪಾರ್ಟಿ ವೇದಿಕೆಯಲ್ಲಿ ಡಿಸ್ಕಸ್ ಮಾಡಬೇಕು. ಪ್ರೆಸ್ ಮೀಟ್ ಮಾಡುವಂತ ಸಂದರ್ಭದಲ್ಲಿ ಬಂದ್ ಮಾಡ್ತಕ್ಕಂಥದ್ದು ಅವರ ಸಂಸ್ಕೃತಿಯನ್ನ ತೋರಿಸ್ತದೆ, ಅವ್ರ ನಡೆಯನ್ನ ತೋರಿಸ್ತದೆ. ಇದು ಯಾವುದೇ ಕಾರಣಕ್ಕೂ ಒಬ್ಬ ಬಿಜೆಪಿಯ RSS ಮೂಲಕ ಬಂದಿರ್ತಕ್ಕಂಥ ಯಾವುದು ಕೂಡ ಈ ತರದ ನಡೆ ನುಡಿ ಇರ್ತಕ್ಕಂಥದ್ದು ಒಳ್ಳೇದಲ್ಲ. ಬಹುಶಃ ಯಾಕೆ ಈ ರೀತಿ ಮಾಡಿದ್ರು ಅಂತೇಳಿ ನಾನು ಶಾಸಕರನ್ನೇ ಕೇಳಬೇಕಂತ ಅನಿವಾರ್ಯತೆ ಬಂದಿದೆ ಇವತ್ತು. ಈ ರೀತಿ ಮಾಡಿರ್ತಕ್ಕಂಥದ್ದು ನಾವು ಖಂಡಿಸ್ತೀವಿ. ಮತ್ತೆ ಇದು ನಾಡಪ್ರಭು ಕೆಂಪೇಗೌಡರಿಗೆ ಮಾಡಿರ್ತಕ್ಕಂಥ ಅವಮಾನ ಆಯ್ತು. ಅಲ್ಲ, ಅದು ಏನೇ ಇರ್ಬೋದು. ಆದರೆ ಇವರೇ, ಈ ಕಾಂಗ್ರೆಸ್ನಲ್ಲಿ ಮುಂಚೆ ನಾವು ನೋಡ್ತಾ ಇದ್ವಿ ಇಂಥ ಗುಂಪು ಘರ್ಷಣೆಗಳನ್ನು, ಒಳ ಗುಂಪು ಘರ್ಷಣೆಗಳನ್ನು. ಅದು BJPಗೂ ಏನಪ್ಪ ಅಂತಾರಪ್ಪ ಅಂದ್ರೆ ಅದು ಸಾಂಕ್ರಾಮಿಕ ರೋಗದಂತೆ ಹಬ್ಬಿದೆ ಅಂತೇಳಿ ನಮಗೆ ಅನಿಸ್ತಾ ಇದೆ. ಜನ ನೋಡ್ತಾ ಇದ್ದಾರೆ ಅದನ್ನ. ಅವರು ಯಾಕೆ ಮಾನ್ಯ ಸಂಸದರು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಬಂದ್ರೆ ತುಂಬಾ ಹರ್ಟ್ ಮಾಡ್ಕೋತಾರ ಗೊತ್ತಿಲ್ಲ ಶಾಸಕರು. ಬಿಜೆಪಿಯ ಸಂಸದರು ಅವರು, ಬಿಜೆಪಿಯ ಸಂಸದರು ಯಲಹಂಕ ಕಾನ್ಸ್ಟಿಟ್ಯೂನ್ಸಿ ಬಂದ್ರೆ ಅವ್ರಿಗೆ ಮೊದಲಿಂದ ಕೂಡ ಕಿರಿಕಿರಿ ಮಾಡ್ತಾರೆ. ಇದುವರೆಗೂ ಕೂಡ ಯಾವುದೇ ಶಾಸಕರು ಯಾಕೆ ಹೀಗೆ ಮಾಡ್ತಾವ್ರೆ ಅಂತಕ್ಕಂಥದ್ದು ಕೂಡ ಗೊತ್ತಿಲ್ಲ. ಇದು ಕೂಡ ಮೇಲಿನ ಹೈಕಮಾಂಡ್ ಕೂಡ ಇದನ್ನ ಗಮನಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಬಹುಶಃ ಪಾರ್ಟಿ ಇದನ್ನ ಗಮನಿಸಿ ಒಂದು ತೀರ್ಮಾನವನ್ನ ಮಾಡ್ತಕ್ಕಂಥ ಸಂದರ್ಭ ಬರ್ತದೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೀನಿ. ಸತೀಶ್ ಸರ್, ನಿಮ್ ರಾಜ್ಯಾಧ್ಯಕ್ಷರ ಏನಾರ ಇಂಟರ್ವ್ಯೂ ಆಗ್ಲಿಲ್ವಾ ಇದರಲ್ಲಿ ಇದುವರೆಗೆ? ಈಗ ನಿಮ್ದು ನಡೀತಾನೆ ಇದೆ ನಿಮ್ 2 ಗುಂಪುಗಳದು. ಈಗ ಇವರು ಯಾರೋ ವಿಶ್ವನಾಥ್ ಅವರು ಅಲ್ಲಿ ಸಂದೀಪ್ ರೆಡ್ಡಿ ಅವ್ರನ್ನ ಪುಷ್ ಮಾಡಿ ಅಲ್ಲಿ ಬೆಳೆಸೋ ಟ್ರೈ ಮಾಡ್ತಾರೆ. ಸಂದೀಪ್ ರೆಡ್ಡಿ ಅವರ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಸಂದೀಪ್ ರೆಡ್ಡಿ ಅವರು, ಸತೀಶ್ ಸರ್, ಒಂದ್ ನಿಮಿಷ ಇರಿ. ಶಾಸಕರು ವಿಶ್ವನಾಥ್ ಅವರು ಕೂಡ ನನ್ನ ಒಂದ್ ನಿಮಿಷ ಕೂಡ ಹೌದು. ಆದ್ರೆ ಯಾಕೆ ಅವರು ಈ ತರದ ಒಂದು ಹೇಳಿಕೆ ಮಾತುಗಳನ್ನ ಮತ್ತೆ ಅವ್ರು ಹೇಳ್ತಕ್ಕಂಥದ್ದನ್ನ ಕೇಳಿ ಬಹುಶಃ ಮಾಡ್ತಾ ಇದಾರೋ ಅಥವಾ ಯಾಕೆ ಈ ತರ ಮಾಡ್ತಾ ಇದಾರೆ ಅಂತೇಳಿ ಗೊತ್ತಿಲ್ಲ ಸರ್. ಇದು ಬಹುಶಃ ಹೈಕಮಾಂಡ್ ಅಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡ್ತಕ್ಕಂಥದ್ದು, ಬಹಳ ಬೇಗ ತೀರ್ಮಾನ ಮಾಡ್ತಕ್ಕಂಥ ಅವಶ್ಯಕತೆ ಇದೆ ಪಾರ್ಟಿ ದೃಷ್ಟಿಯಿಂದ ಅಂತೇಳಿ ನನ್ನ ಭಾವನೆ ಸರ್. ಓಕೆ, ಇರಿ ಸರ್, ಹಂಗೆ ಹೋಲ್ಡ್ ಮಾಡಿ ಸರ್, ಅಲ್ಲೇ ಇರಿ, ಲೈನ್ ಅಲ್ಲಿ ಇರಿ ಸರ್, ಮಾತಾಡ್ಸಿ. ಓಕೆ, ಸಂದೀಪ್ ರೆಡ್ಡಿ ಸರ್, ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಸರ್. ಸರ್, ಮಾತಾಡಿ. ಏನಾಯ್ತು ಸರ್? ಏನು ಇಲ್ಲ, ನನ್ಗೆ ಆಕ್ಚುಲಿ ಇವತ್ತು ಅದು ವಿಡಿಯೋಸ್ ಎಲ್ಲ ಬಂದಾಗ ನಂಗೆ ಇಲ್ಲಿ ಯಾವ್ದೋ ನಮ್ಮ ಹೈಕೋರ್ಟ್ ಜಡ್ಜ್ ಅವ್ರು ಬಂದಿದ್ರು, ಚಿಕ್ಕಬಳ್ಳಾಪುರದಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಅದ್ರಲ್ಲಿ ಕೂತಿದ್ದೆ. ಈಗ ಹೊರಗಡೆ ಬಂದೆ. ಅದ್ರ ಬಗ್ಗೆ ತುಂಬಾ ಇದಿಲ್ದಿರ ಇದ್ರು ನಾನು ಸ್ವಲ್ಪ ಒಂದಷ್ಟು ಗ್ಲಿಮ್ಸ್ ಮಾತ್ರ ನೋಡ್ದೆ. ಏನಲ್ಲಿ ನಡೀತಾ ಇದೆ, ಅದೇನ್ ಬೇಡದೇ ಇರೋ ಅಂತಹ ಕೆಲಸ ಚಿಕ್ಕಬಳ್ಳಾಪುರದಲ್ಲಿ ಏನ್ ಆಗ್ತಿದೆ ಇವತ್ತು, ಸಾರಿ ಯಲಹಂಕ ಅಲ್ಲಿ. ಸಂದೀಪ್ ಸರ್, ಇಡೀ ಎಪಿಸೋಡ್ಗೆ ನೀವೇ ಕಾರಣ ಅಂತ ಡಿಸ್ಕಷನ್ ಇರೋದು. ಏನ್ ನಾನ್ ಯಾಕೆ ಕಾರಣ ಆಗ್ತೀನಿ ಸರ್? ನನ್ಗೇನ್ ಕಾರಣ ಸರ್? MLA ವಿಶ್ವನಾಥ್ ಅವರು ನಿಮ್ಮನ್ನ ಆ ಕಾನ್ಸ್ಟಿಟ್ಯೂನ್ಸಿಲಿ ಸುಧಾಕರ್ ಅವ್ರ ಎದುರುಗಡೆ ನಿಲ್ಸಿ ನಿಮ್ಮನ್ನ ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಅಲ್ಲಿ ನೀವು ಹೆಜ್ಜೆ ಸುಧಾಕರ್ ಅವರಿಗೆ ತೊಂದರೆ ಮಾಡ್ತಾ ಇದ್ದೀರಿ, ಅದಕ್ಕೆ ಪುಷ್ ಮಾಡ್ತಾ ಇದ್ದಾರೆ. ಇಲ್ಲ, ಕಡತ ಮೇಲೆ ಅವ್ರೇನಾದ್ರು ಚೆನ್ನಾಗಾದ್ರೆ ನಮ್ಗೇನ್ ಖುಷಿನೇ.
ಅದ್ರದ್ದು ಬೇರೆ ವಿಚಾರ. ನಾನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನನ್ನ ಬೆಳೆಸಿದ್ರೆ ವಿಶ್ವಣ್ಣ, ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಬೆಳೆಸ್ತಾರೆ ಅನ್ನೋದು ತಪ್ಪಲ್ವಾ ಸರ್? ಈಗ ಬೇರೆ ಬೇರೆ ಯುವಕರನ್ನ ಬೆಳೆಸ್ಬೇಕಾಗಿರೋದು ನಮ್ ಕ್ಷೇತ್ರದಲ್ಲಿ ಇವಾಗ. ಯಾಕಂತಂದ್ರೆ ಇಲ್ಲಿ ಕ್ಷೇತ್ರ ಖಾಲಿ ಇದೆ ಈಗ. ಸುಧಾಕರ್ ಅವರು MP ಆಗಿ ಹೋಗಿದ್ದಾರೆ ಈಗ. ಸುಧಾಕರ್ ಅವರು MP ಆಗಿ ಹೋದಾಗ ಇನ್ನೊಂದಷ್ಟು ಜನ ಆಕಾಂಕ್ಷಿಗಳು ಸಹಜವಾಗೇ ಇರ್ತಾರೆ. ಅದು ಬಿಟ್ಬಿಟ್ಟು ನನ್ಗೇನ್ ವಿಶೇಷವಾಗಿ ವಿಶ್ವಣ್ಣ ಏನಾದ್ರು ಬಂದು ಇಲ್ಲೇನೋ ಬೆಳೆಸ್ತಾ ಇದಾರೆ ಆ ತರದ್ ಏನು ಇಲ್ಲ ಇಲ್ಲಿ. ಸರ್, ಇನ್ನೊಂದು ಸುದ್ದಿ ಹರಿದಾಡ್ತಿದೆ ನಿಮ್ ಕಾನ್ಸ್ಟಿಟ್ಯೂನ್ಸಿಲಿ, ಸುಧಾಕರ್ ಅವರು ನೆಕ್ಸ್ಟ್ ಕಾಂಗ್ರೆಸ್ಗೆ ಬರ್ತಾರೆ, ಆಲ್ರೆಡಿ ಚರ್ಚೆ ಶುರುವಾಗಿದೆ ಅಂತ. ಸರ್, ಈಗ ಸುಧಾಕರ್ ಅವರು ಏನು ಯಾವ ರೀತಿ ರಾಜಕಾರಣಿ, ಅವರು ಪ್ರಬುದ್ಧ ರಾಜಕಾರಣಿ ಇದಾರೆ, ಅನುಭವಿ ರಾಜಕಾರಣಿ ಇದಾರೆ. ಅವ್ರು ಕಾಂಗ್ರೆಸ್ಗೂ ಹೋಗ್ಬೋದು, ಇನ್ನೊಂದಕ್ಕೂ ಹೋಗ್ಬೋದು, ಇದೆಲ್ಲ ಅವರ ವಿವೇಚನೆಗೆ ಬಿಟ್ಟಂತದ್ದು. ನನಗೇನು ಗೊತ್ತಿಲ್ಲ ಅದು. ಅವರು ತುಂಬಾ ಅನುಭವಿ ಇದಾರೆ. ಅವ್ರು ಯಾವ್ದಕ್ ಬೇಕಾದ್ರೂ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಕಂಟೆಸ್ಟ್ ಮಾಡ್ಬೋದು. ಅದು ನನ್ಗೆ ಹೆಂಗ್ ಗೊತ್ತಾಗುತ್ತೆ ಸರ್? ಸತೀಶ್ ಅದ್ರ ಸರ್, ಬಗ್ಗೆ ನನ್ಗಾಗಿ. ಸತೀಶ್ ಸರ್, ಸತೀಶ್ ಅವರು ಇಲ್ಲಲ್ಲ? ಕೇಳಿಸ್ತಾರೆ ಹೇಳಿ ಸರ್, ಕೇಳಿಸ್ತಾರೆ ಹೇಳಿ ಸರ್. ಸರ್, MLA ಅವರು MP ಅವ್ರನ್ನ BJP ಬಿಡಿಸ್ತೀನಿ ಅಂತ ಕೂತಿದ್ದಾರೆ ಅಂತ ಚರ್ಚೆ. ಮಾನ್ಯ ಸಂದೀಪ್ ರೆಡ್ಡಿ ಅವರು ಹೇಳ್ತಾ ಇದ್ರು, MLA ಶಾಸಕರು ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಕಾರ್ಯಕ್ರಮ ಮಾಡಿದಾಗ ಯಾವತ್ತಾರು ಸಂಸದರು ಈ ತರದ ಘಟನೆಗಳು ನಡೆದಿದೆಯಾ ಅಲ್ಲಿ? ನಾನು ಕೇಳಲಿಕ್ಕೆ ಬಯಸ್ತೀನಿ, ಈ ತರದ ಘಟನೆಗಳು ಅಥವಾ ಶಾಸಕರು ಬಂದಾಗ ಏನಾದ್ರು ಮಾತಾಡಿದಾರೆ? ಅವರು ಪಾರ್ಟಿಯ ಸಂಘಟನೆ ಮಾಡ್ಲಿ ಬಿಡಿ ಅಂತಾನೆ ಹೇಳ್ತಾವ್ರೆ ಸಂಸದರು. ಆದ್ರೆ ಶಾಸಕರು ಯಲಹಂಕಕ್ಕೆ, ಮಾನ್ಯ ಸಂಸದರು ಯಲಹಂಕಕ್ಕೆ, ಈ ಭಾಗದ ಸಂಸದರು ಬಂದ್ರೆ ಯಾಕೆ ಕಿರಿಕಿರಿ ಮಾಡ್ಕೊಳ್ತಾರೆ? ಅವ್ರಿಗೆ ಯಾಕೆ ಹರ್ಟ್ ಆಗ್ತದೆ? ಯಾಕೆ ಅವ್ರಿಗೆ ಮುಜುಗರ ಆಗ್ತದೆ? ಆನ್ಸರ್ ಕೊಡಿ ಸರ್. ಪ್ರಶ್ನೆ ಇರ್ತಕ್ಕಂಥದ್ದು, ಪಾರ್ಟಿಯ ಸಂಘಟನೆಗೆ ಸಂಸದರು ಬರ್ಬೇಕಲ್ವಾ? ಸಂದೀಪ್ ಸರ್, ಆನ್ಸರ್ ಮಾಡಿ. ಕಾರ್ಯಕ್ರಮಕ್ಕೆ ಅವರು ಆಹ್ವಾನ ಈಗ ನೋಡಿ, ಪಕ್ಷದ ವಿಷಯ, ಇವರೆಲ್ಲ ದೊಡ್ಡವರು. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ಜಿಲ್ಲಾಧ್ಯಕ್ಷ ಆಗೋದಕ್ಕೂ ನನ್ಗೇನು ಯೋಗ್ಯತೆ ಇಲ್ಲ ಅಂತೇಳಿ ನಮ್ಮ ಡಾಕ್ಟರ್ ಸುಧಾಕರ್ ಅವರು ತುಂಬಾ ಪ್ರಯತ್ನ ಪಟ್ಟು ನನ್ನನ್ನ ಇಳಿಸ್ತಂತವ್ರು. ಈ ಸಂದರ್ಭದಲ್ಲಿ ನಾನು ಬೇಡದೇ ಇರೋ ವಿಷಯದಲ್ಲಿ, ಗೊತ್ತಿಲ್ದಿರೋ ವಿಷಯದಲ್ಲಿ ತುಂಬಾ ಮಾತಾಡಿ ಪಾರ್ಟಿಗೆ ಮುಜುಗರ ಕೊಡ್ತಾರೋದಕ್ಕೆ ನಾನು ರೆಡಿ ಇಲ್ಲ. ಇವರುಗಳೇ ದೊಡ್ಡವರೇ ಏನಾದ್ರೂ ಯೋಚನೆ ಮಾಡಿ ಕರೆಕ್ಟ್ ಆಗಿ ಕೂತ್ಕೊಂಡು ಮಾತಾಡ್ಕೊಂಡು ಪಾರ್ಟಿ ಮುಂದುವರ್ಸ್ಕೊಂಡು ಹೋಗ್ಬೇಕು. ಕಾಂಗ್ರೆಸ್ ಇವತ್ತು ಏನಾಗಿದೆ ನಿಮ್ಗೆ ಗೊತ್ತಿದೆ. ಈಗ ಆಲ್ರೆಡಿ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡ್ತಿದ್ದಾರೆ. ಅಲ್ಲಿ ನಿನ್ನ 108 ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ ಈಗ ಅವ್ರ ಮನೆ ಒಳಗಡೆ, ಕಾಂಗ್ರೆಸ್ನ ಮನೆ ಒಳಗಡೆ. ಅಂತ ಸಮಯದಲ್ಲಿ ನಾವು ಸರಿಯಾಗಿ ಕೂತ್ಕೊಂಡು ನಮ್ಮ ಪಕ್ಷನ ಸಂಘಟನೆ ಮಾಡಿ, ಎಲ್ಲಿ ಖಾಲಿ ಇದೆ ಅಲ್ಲಿ ಸರ್ ಮಾಡಿ, ಅಲ್ಲೊಂದಷ್ಟು ನಾಯಕತ್ವನ ಸೃಷ್ಟಿ ಮಾಡಿ, ಎಲ್ಲಿ ಆಲ್ರೆಡಿ ನಾಯಕತ್ವ ಇದೆ ಅಲ್ಲಿ ಬೆಳೆಸುವಂತ. ಈಗ ವಿಶ್ವಣ್ಣ ಅಲ್ಲಿ ಆಲ್ರೆಡಿ ಒಬ್ಬ MLA ಆಗಿದ್ದಾರೆ, ಒಂದು ಜನಪ್ರಿಯ ಶಾಸಕರಾಗಿದ್ದಾರೆ. ಮುಂದೆ ಅವ್ರಿಗೆ ಇನ್ನೊಂದು 4-5 ಕ್ಷೇತ್ರಗಳಲ್ಲಿ ಗೆಲ್ಸೋಂತ ಶಕ್ತಿ ಇರುವಂತಹ ಶಕ್ತಿಯನ್ನ ಬೆಳೆಸ್ಕೊಂಡಿದ್ದಾರೆ ಯಾರು? ವಿಶ್ವಣ್ಣ ಅವರು. ಅವ್ರ ಕ್ಷೇತ್ರದಲ್ಲಿ ಹೋಗಿ ಇನ್ನೇನೋ ಒಂದು ಮಾಡೋದ್ ಬಿಟ್ಬಿಟ್ಟು, ಎಲ್ಲಿ ಖಾಲಿ ಇದೆ, ಈಗ ಚಿಕ್ಕಬಳ್ಳಾಪುರದಲ್ಲಿ ಖಾಲಿ ಇದೆ, ಬಾಗೇಪಲ್ಲಿನಲ್ಲಿ ಖಾಲಿ ಇದೆ, ಗೌರಿಬಿದನೂರಿನಲ್ಲಿ ಖಾಲಿ ಇದೆ, ಅಲ್ಲೆಲ್ಲ ಬಂದು ಹೊಸ ನಾಯಕತ್ವ ಬೆಳೆಸುವಂತ ಕೆಲಸನ ಎಲ್ಲ ನಾಯಕರು ಮಾಡ್ಬೇಕು. ಇವ್ರು ಏನಾಗ್ತಿದೆ ಎಲ್ಲರಿಗೂ ಗೊತ್ತಾಗ್ತಿದೆ. ಖಾಲಿ ಇರೋ ಜಾಗದಲ್ಲಿ ಬೆಳೆಸೋದ್ ಬಿಟ್ಬಿಟ್ಟು ಆಲ್ರೆಡಿ ಅಲ್ಲಿ ಯಾರೋ ಎಸ್ಟಾಬ್ಲಿಷ್ ಆಗಿರೋರ್ನ ವೀಕ್ ಮಾಡೋದಕ್ಕೆ ಹೋದ್ರೆ ಎಲ್ಲಿ ನಾಯಕತ್ವ ಆಗುತ್ತೆ ಸರ್? ಯಾಕೆ ಸರ್ ವೀಕ್ ಮಾಡ್ತಾ ಇದ್ರಿ ಸತೀಶ್ ಸರ್? ನಿಮ್ಮ ವಿಶ್ವಾಸ ಇಲ್ವಾ ಅಂತ? ಸತೀಶ್ ಅವ್ರಿಗೆ ಹೇಳ್ತಾ ಇಲ್ಲ ನಾನು. ಸತೀಶ್ ಅವ್ರಿಗೆ ಹೇಳ್ತಾ ಇಲ್ಲ. ಆಯ್ತು ಸರ್, ನನ್ಗೆ ಹೇಳಿ, ತೊಂದರೆ ಇಲ್ಲ. ಸತೀಶ್ ಅವ್ರಿಗೆ ವಿಶ್ವಾಸ ಇಲ್ವಾ ಅಂತ? ಯಾರು? ಸತೀಶ್ ಸರ್, ರಾಜ್ಯಾಧ್ಯಕ್ಷರ ಮೇಲೆ ವಿಶ್ವಾಸ ಇಲ್ವಾ? ಹೈಕಮಾಂಡ್ ಅಂತ ಹೇಳ್ತಾ ಇದ್ರಿ. ಏನು ನಿಮ್ ರಾಜ್ಯಾಧ್ಯಕ್ಷರ ರೋಲ್ ಏನು ಗಲಾಟೆಯಲ್ಲಿ? ಸಂದೀಪ್ ರೆಡ್ಡಿ ಅವರು ಒಳ್ಳೆಯ ಪ್ರಶ್ನೆನೇ ಎತ್ತಿದ್ರು. ಹೇಳಿ ಸರ್, ಹೇಳಿ. ಸಂದೀಪ್ ರೆಡ್ಡಿ ಅವರು ಸಂಸದರು ಹೌದಾ ಅಲ್ವಾ? ಡಾಕ್ಟರ್ ಸುಧಾಕರ್ ಅವರು ಯಲಹಂಕಕ್ಕೆ ಸಂಸದರು ಹೌದಾ ಅಲ್ವಾ? ಇಲ್ಲ, ಈಗ ನಾಗರಾಜ್ ಅವ್ರು ಕೇಳ್ತಾ ಇರೋದು ಏನಂತ ಹೇಳಿದ್ರೆ, ನಿಮ್ಮ ರಾಜ್ಯಾಧ್ಯಕ್ಷರು ಏನ್ ಮಾಡ್ತಾ ಇದ್ದಾರೆ ಇಂಥ ಜಗಳಗಳಲ್ಲಿ? ಸಂಸದರು ಬರಬಾರ್ದು ಅನ್ನೋದಿದೆಯಲ್ಲ, ಆ ಮನಸ್ಥಿತಿಯನ್ನು ಬಿಡಬೇಕು ಶಾಸಕರು. ವಿಜಯೇಂದ್ರ ಅವರು ಏನ್ ಮಾಡ್ತಾ ಇದ್ದಾರೆ, ಅವ್ರ ಪಾತ್ರ ಏನು ಅಂತ ಅದನ್ನ ಹೇಳಿ. ಅವರು ಪಕ್ಕದಲ್ಲಿ ಇರ್ತಕ್ಕಂಥದ್ದು ಗೋರಿಬಿದ್ದೂರು ಮಾಡ್ಬೋದಲ್ಲ? ಯಲಹಂಕ ಶಾಸಕರು ಹೋಗಿ ಗೋರಿಬಿದ್ದೂರು ಸಂಘಟನೆ ಮಾಡ್ಬೋದಲ್ಲ? ಹಂಗಾದ್ರೆ ಪಕ್ಕದಿಂದ ಬ್ಯಾಟ್ರಾಪುರ ಸಂಘಟನೆ ಮಾಡ್ಬೋದಲ್ಲ? ಹಂಗಾದ್ರೆ ನೆಲಮಂಗಲ ಸಂಘಟನೆ ಮಾಡ್ಬೋದಲ್ಲ? ಹಂಗಾದ್ರೆ ಶಾಸಕರು ಹೋಗಿ ಚಿಕ್ಕಬಳ್ಳಾಪುರನೇ ಹೋಗಿ ಸಂಘಟನೆ ಮಾಡ್ಬೇಕಾ? ಹಂಗಾದ್ರೆ ಚಿಕ್ಕಬಳ್ಳಾಪುರ ಮಾಡಬಾರ್ದು ಅಂತಿದ್ಯಾ? ಚಿಕ್ಕಬಳ್ಳಾಪುರ ಮಾಡಬಾರ್ದು ಅಂತಿದ್ದೇನ್ರಿ? ಚಿಕ್ಕಬಳ್ಳಾಪುರ ಮಾಡಬಾರ್ದು ಅಂತಿದ್ಯಾ? ನೋಡಿ, ಹೆಬ್ಬಾಳ ಸಂಘಟನೆ ಮಾಡ್ಬೋದಲ್ಲ ಸಂದೀಪ್ ಅವರೇ? ಚಿಕ್ಕಬಳ್ಳಾಪುರ ಮಾಡಬಾರ್ದು ಅಂತಿದ್ಯಾ?
ಎಲ್ಲಿಗೆ ಹೋಗಿಲ್ಲ? ವಿಶ್ವಣ್ಣ ಗೌರಿಬಿದ್ನೂರ್ಗೂ ಹೋಗಿದ್ದಾರೆ. ಗೌರಿಬಿದ್ನೂರ್ಗೂ ಹೋಗಿ ಸಂಘಟನೆ ಮಾಡ್ತಿದ್ದಾರೆ, ನೆಲಮಂಗಲಕ್ಕೆ ಹೋಗಿ ಸಂಘಟನೆ ಮಾಡ್ತಿದ್ದಾರೆ, ಬಾಗೇಪಲ್ಲಿನಲ್ಲಿ ಸಂಘಟನೆ ಮಾಡ್ತಿದ್ದಾರೆ. ಬಾಗೇಪಲ್ಲಿನಲ್ಲಿ ಎಲ್ಲ ಶಾಸಕರು ಬಂದಿರ್ತಕ್ಕಂಥದಕ್ಕೆ ಅಡ್ಡಿಪಡಿಸವ್ರೆ ಚಿಕ್ಕಬಳ್ಳಾಪುರದಲ್ಲಿ. ಸತೀಶಣ್ಣ ಬಾಗೇಪಲ್ಲಿಯಲ್ಲಿ 62,000 ಓಟ್ ತಗೊಂಡಿದ್ದಂತಹ ವ್ಯಕ್ತಿನ ಬೆಳೆಸೋದಕ್ಕೆ ಪ್ರಯತ್ನ ಪಡ್ತಾರೆ ವಿಶ್ವಣ್ಣ. ಅಲ್ಲಿ ಅವ್ರನ್ನ ಹಿಂದಕ್ಕೆ ಎಳೆಯಕ್ ಪ್ರಯತ್ನ ಪಟ್ಟಿದ್ ಯಾರು ಹೇಳ್ರಿ ಸತೀಶಣ್ಣ? ಅಲ್ಲಿ ತೊಂದರೆ ಕೊಡೋಕೆ ಹೊಟ್ಟಿರೋದು ಯಾರನ್ನ? ಅಣ್ಣ ನಾನು ಅಲ್ಲಿಂದ ನನಗೆ ಗೊತ್ತಿಲ್ಲ, ನಾನು ಅದ್ ದೊಡ್ಡವನಲ್ಲ, ನನ್ಗೆ ಬಾಗೇಪಲ್ಲಿ ವಿಚಾರ ಗೊತ್ತಿಲ್ಲ. ಆದ್ರೆ ಹೆಬ್ಬಾಳ ವಿಚಾರ ಗೊತ್ತಿದೆ ನನಗೆ, ಹೆಬ್ಬಾಳದ ವಿಚಾರ ಗೊತ್ತಿದೆ ನನಗೆ. ಏನ್ ಗೊತ್ತಿದೆ? ಬಿಜೆಪಿ ಸಂಘಟನೆ ಮಾಡಕ್ಕೆ ಶಾಸಕರು ಮನ್ಸು ಮಾಡಲ್ಲ. ಯಾಕೆ ಅವ್ರು ಅಲ್ಲ, ನೀವ್ ಎಲ್ಲೋ ಮಾಡಿರೋದನ್ನ ಬಿಟ್ಬಿಟ್ಟು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಣ್ಣ. ಹೆಬ್ಬಾಳದಲ್ಲಿ ಅವ್ರು ಬೀಗರು ಅಂತಾರೆ. ನೀವ್ ಮಾಡಿರೋದನ್ನ ಅಪ್ರಿಶಿಯೇಟ್ ಮಾಡೋದ್ ಬಿಟ್ಬಿಟ್ಟು ನೀವ್ ಮಾಡಿಲ್ಲ ಅಂತ ಹೇಳ್ತಿಲ್ಲಣ್ಣ. ಅಲ್ಲಣ್ಣ ನಾನು ಹೇಳ್ತಕ್ಕಂಥದ್ದು ಯಲಹಂಕದಲ್ಲಿ ಸದೃಢವಾಗಿರುವಂತಹ ಬಿಜೆಪಿ ಪಕ್ಷದಲ್ಲಿ ಮೂರ್ ಮನೆ ಮಾಡಿದ್ರೆ ಕೇಳಿಸ್ಕೊ, ನನಗಿಂತ ಹಿರಿಯರಿದ್ದೀರಿ ಸಂದೀಪಣ್ಣ ನೀವು. ಸಂದೀಪಣ್ಣ ನನಗಿಂತ ಹಿರಿಯರಿದ್ದೀರಿ ನೀವು. ನಾನು ಹೇಳ್ತಕ್ಕಂಥದ್ದು ಶಾಸಕರು ಸಂಸದರ ಜೊತೆ ಇಬ್ರು ಕೂತ್ಕೊಂಡು ಮಾತಾಡಿದ್ರೆ ಈ ಪ್ರಶ್ನೆ ಉದ್ಭವಿಸಲ್ಲ. ಈ ಕೆಲಸ ನಿಮ್ಮ ಅಧ್ಯಕ್ಷರು ಮಾಡ್ಬೇಕಲ್ಲ ಸರ್, ರಾಜ್ಯಾಧ್ಯಕ್ಷರು. ಏನೋ ಡಿಸ್ಪ್ಯೂಟ್ ಬರುತ್ತೆ ಸಹಜ. ಅವ್ರ ರೋಲ್ ಏನಕ್ಕೆ ಅವ್ರು ಮೌನವಾಗಿದ್ದಾರೆ ಅಂತ ನನ್ನ ಪ್ರಶ್ನೆ. ಇಬ್ಬರಲ್ಲೊಬ್ರು ಗೊತ್ತಿದ್ರೆ ಹೇಳಿ. ಇದು ನನ್ನ ಕೇಳಿದ್ರೆ ನನ್ನ ಮಟ್ಟಿಗೆ ನಾನ್ ದೊಡ್ಡವ್ರ ವಿಚಾರ ಹೆಂಗ್ ಸಹ ಹೇಳ್ತಕ್ಕಂಥದ್ದು. ಬಟ್ ನಾನು ಒಂದೇ ಹೇಳ್ತಕ್ಕಂಥದ್ದು, ಪಾರ್ಟಿ ಸಂಘಟನೆ ಆಗ್ಬೇಕು. ಪಾರ್ಟಿ ಸಂಘಟನೆ ಆಗೋ ದೃಷ್ಟಿಯಿಂದ ನಾವು ಯಾವ ಬೇಕಾದ್ರೆ ದುಡಿಲಿಕ್ಕೆ ರೆಡಿ, 24 ಗಂಟೆ ಕೆಲಸ ಮಾಡಕ್ ರೆಡಿ ಇದೀವಿ ಸರ್. ಪಾರ್ಟಿ ಒಳ್ಳೇದಾಗ್ಬೇಕು. ಯಾಕೆ ಇದನ್ನ ಬಗೆಹರಿಸ್ತಕ್ಕಂಥ ಮನ್ಸು ಮಾಡಿಲ್ಲ ಅಂತಕ್ಕಂಥ ನಮಗೂ ಕೂಡ ಆಶ್ಚರ್ಯ ಆಗ್ತದೆ ಇದು. ಸರ್ ಇವತ್ತು ಟೈಮ್ ಆಯ್ತು, ನಾಳೆ ನಮ್ಮ ರಿಪೋರ್ಟರ್ ತಮ್ಮ ಮನೆಗೆ ಕಳಿಸ್ತೀವಿ. ಸುದೀರ್ಘವಾಗಿ ನೀವು ಮಾತಾಡಿ ಸರ್. ಅನಿವಾರ್ಯ ಬೇಗ ಶುರು ಆಗ್ಬೇಕಿತ್ತು, ನಿಮ್ಗೆ ಫೋನು ಲಾಸ್ಟ್ ಸಿಕ್ತು ಅಂತ ಲೇಟ್ ಆಗೋಯ್ತು ಸರ್. 9 ಗಂಟೆ ಬುಲೆಟಿನ್ ಮುಗಿಸ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್, ಸತೀಶ್ ಸರ್ ಮತ್ತೆ ಸಂದೀಪ್ ಸರ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಸಂದೀಪ್ ಸರ್ ಹಾಗೂ ಸತೀಶ್ ಸರ್ ಇಬ್ರು ನಮ್ಮ ಜೊತೆಗೆ ಮಾತನಾಡಿದ್ರೆ. ಅದೇ ರೀತಿಯಾಗಿ ನಾಗರಾಜ್ ಸರ್ ನೀವು ಕೂಡ ಬಹಳಷ್ಟು ವಿಚಾರಗಳನ್ನು ಹಂಚಿಕೊಂಡ್ರೆ ನಿಮಗೂ ಕೂಡ ಧನ್ಯವಾದಗಳು. ಅದೇ ರೀತಿಯಾಗಿ ಗಂಗಾಧರ್ ಸರ್ ನಿಮಗೂ ಕೂಡ ಥ್ಯಾಂಕ್ ಯು.